ಹಲೋ ಆ್ಯಂಡ್ ವೆಲ್ಕಮ್ ಟು IAS ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಜೂನ್ ತಿಂಗಳಿನಲ್ಲಿ ಕವರ್ ಆಗಿರುವಂತಹ ಸೋಷಿಯಲ್ ಇಶ್ಯೂಸ್ ಮೇಲಿನ ಟಾಪಿಕ್ಸನ್ನು ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಅದರಲ್ಲಿ ಫಸ್ಟ್ ಟಾಪಿಕ್ ಫೇಲಿಂಗ್ ಪಬ್ಲಿಕ್ ಎಕ್ಸಾಮಿನೇಷನ್ ಸಿಸ್ಟಮ್. ಅಂದರೆ ಏನು ಸರ್ಕಾರದವರು ಎಕ್ಸಾಮಿನೇಷನ್ ಕಂಡಕ್ಟನ್ನು ಮಾಡ್ತಾರಲ್ವಾ, ಸೊ ಅದರ ವೈಫಲ್ಯದ ಕುರಿತಾಗಿರುವಂಥ ಟಾಪಿಕ್ ಇದು. ಓಕೆ, ಯಾಕೆ ಈ ಒಂದು ಟಾಪಿಕ್ ಸುದ್ದಿಯಲ್ಲಿದೆ ಅಂತಂದರೆ, ಸೊ ಇತ್ತೀಚೆಗೆ ಅಂದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಏನು ಬರುತ್ತಲ್ವಾ, ಸೊ ಇವರು ಕಂಡಕ್ಟ್ ಮಾಡುವಂಥ ನೀಟ್ UG ಹಾಗೆ UGC ನೆಟ್ ಎಕ್ಸಾಮ್ಗಳು ಏನಾಗಿದೆ ಅಂತಂದರೆ ಇಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಕಾರಣದಿಂದ ಆಗಿ ಸೊ ಎಕ್ಸಾಮ್ಗಳಲ್ಲಿ ಏನಂತಂದರೆ ಸುಮಾರು 1563 ವಿದ್ಯಾರ್ಥಿಗಳಿಗೆ ಏನಂತಂದರೆ ಇಲ್ಲಿ ಇನ್ಫ್ಲೇಷನ್ ಮಾರ್ಕ್ಸ್ ಅಂದರೆ ಗ್ರೇಸ್ ಮಾರ್ಕ್ಸ್ಗಳನ್ನ ಸೊ ನೀಡುವ ಮೂಲಕ ಏನಾಗಿತ್ತು ಅಂದರೆ ಒಂದಿಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ಅದರ ಜೊತೆಗೆ ಸೊ ಈ ಎಕ್ಸಾಮ್ಗಳಲ್ಲಿರುವಂಥ ಮಾರ್ಕ್ಸ್ ಎಷ್ಟಂದರೆ ನೀಟ್ ಎಕ್ಸಾಮ್ಗಳಲ್ಲಿ ಸುಮಾರು 720 ಮಾರ್ಕ್ಸ್ಗೆ ಎಕ್ಸಾಮಿನೇಷನ್ ಇರುತ್ತೆ. ಓಕೆ, ಸೊ ಇಲ್ಲಿ ಔಟ್ ಅಂದರೆ 720ಗೆ 720 ಮಾರ್ಕ್ಸ್ ಏನು ಸ್ಕೋರ್ ಮಾಡುವಂಥದ್ದು ತುಂಬ ಕಠಿಣವಾಗಿರುತ್ತೆ. ಆದರೂ ಕೂಡ ಏನಾಗಿದೆ ಅಂತಂದರೆ ಈ ಬಾರಿ ಇದೇ ಮೊದಲನೇ ಬಾರಿಗೆ ಸೊ ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ, ಇಲ್ಲಿ ಔಟ್ ಮಾರ್ಕ್ಸನ್ನು ತೆಗೆದಿದ್ದಾರೆ. ಎಸ್, ಸೊ ಹೀಗಾಗಿ ಏನಾಗಿದೆ ಅಂತಂದರೆ ಈ ಒಂದು ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅಥವಾ ಪ್ರಶ್ನೆ ಪತ್ರಿಕೆ ಪೇಪರ್ ಲೀಕ್ ಆಗಿದೆ ಅಂತ ಹೇಳಿ ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ಎಕ್ಸಾಮಿನೇಷನ್ ಕ್ಯಾನ್ಸಲ್ ಅನ್ನು ಕೂಡ ಮಾಡಲಾಗಿತ್ತು. ಓಕೆ, ಎಸ್, ಸೊ ಇದರ ಒಂದು ಅಂತಂದರೆ ಇವಾಗ ಏನಂತಂದರೆ ಆರೋಪ ಬಂದಿರುವಂಥದ್ದು ಇವಾಗ ಈ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಬಗ್ಗೆ. ಸೊ ಇದನ್ನು ರಿಫಾರ್ಮ್ ಮಾಡಬೇಕು ಅಥವಾ ಇದನ್ನು ಸುಧಾರಣೆ ಮಾಡಬೇಕಂತ ಹೇಳಿ ಏನು ಮಾಡಿತ್ತು ಅಂತಂದರೆ ಸರ್ಕಾರದವರು ಇಲ್ಲಿ ಇಸ್ರೋದ ಮಾಜಿ ಅಧ್ಯಕ್ಷರಾದಂತಹ ಯಾರು ಡಾಕ್ಟರ್ ರಾಧಾಕೃಷ್ಣ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಉನ್ನತ ಮಟ್ಟದ ಕಮಿಟಿಯನ್ನು ಕೂಡ ನೇಮಕವನ್ನು ಮಾಡಲಾಗಿತ್ತು. ಓಕೆ, ಹಾಗಿದ್ರೆ ಇಲ್ಲಿ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಏನಂತಂದರೆ ಇಲ್ಲಿ ಈ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ಇದನ್ನು ಏನಂತಂದರೆ 2017ರಲ್ಲಿ ಸ್ಥಾಪನೆಯನ್ನು ಮಾಡಲಾಗತ್ತೆ. ಯಾರಂತಂದರೆ ಬೈ ಯೂನಿಯನ್ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂಡರ್ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಅಂದರೆ 1860. ಸೊ ಈ ಒಂದು ಕಾಯ್ದೆ ಮೂಲಕ ಏನು ಮಾಡಲಾಗುತ್ತೆ 2017ರಲ್ಲಿ ಸೊ ಇದನ್ನು ಸ್ಥಾಪನೆಯನ್ನು ಮಾಡಲಾಗತ್ತೆ. ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡು ಇದನ್ನು ಸ್ಥಾಪನೆ ಮಾಡಲಾಗತ್ತೆ ಅಂದರೆ ಈ ಕಂಡಕ್ಟ್ ಮಾಡುವಂಥ ಏನು NTA ಕಂಡಕ್ಟ್ ಮಾಡುವಂಥ ಎಕ್ಸಾಮ್ಗಳಿರುತ್ತಲ್ವಾ ಅವುಗಳಲ್ಲಿ ಏನು ಎಫಿಷಿಯಂಟ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಟೆಸ್ಟ್ ಅಂದರೆ ಪಾರದರ್ಶಕವಾದಂತಹ ಮತ್ತು ಗುಣಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಒಂದು ಗುಣಮಟ್ಟದ ಇರುವಂಥ ಪರೀಕ್ಷೆಗಳನ್ನ ಸೊ ನಡೆಸುವ ನಿಟ್ಟಿನಲ್ಲಿ ಇದನ್ನು ಮಾಡಲಾಗತ್ತೆ, ಸ್ಥಾಪನೆಯನ್ನು ಮಾಡಲಾಗತ್ತೆ. ಹಾಗಿದ್ರೆ ಯಾವೆಲ್ಲ ಎಕ್ಸಾಮ್ಸ್ಗಳನ್ನ ಇದು ನಡೆಸುತ್ತೆ ಅಂತಂದ್ರೆ ಇಲ್ಲಿ JEE ಅಂದರೆ ಮೇನ್ಸ್ ಎಕ್ಸಾಮ್ಗೆ ಹಾಗೆ ನೀಟ್ UG ಹಾಗೆ CMATಗಳಿಗೆ ಸೊ ಇದೇನು ಮಾಡುತ್ತೆ ಅಂತಂದರೆ ಇಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡುತ್ತೆ. ಎಸ್, ಹಾಗಿದ್ರೆ ಈ ರೀತಿಯ ಒಂದು ಪರೀಕ್ಷಾ ವ್ಯವಸ್ಥೆಗಳಲ್ಲಿ ಭಾರತದಲ್ಲಿ ವಿಶೇಷವಾಗಿ ಈ ರೀತಿಯ ಒಂದು ವೈಫಲ್ಯಕ್ಕೆ ಕಾರಣಗಳೇನಂತ ನೋಡೋಣ. ರೀಸನ್ ಫಾರ್ ಫೇಲಿಂಗ್ ಎಕ್ಸಾಮಿನೇಷನ್ ಸಿಸ್ಟಮ್ ಇನ್ ಇಂಡಿಯಾ. ಎಸ್, ಸೊ ಫಸ್ಟ್ ಒನ್, ವ್ಯವಸ್ಥೆಯ ಮಟ್ಟದಲ್ಲಿ ಯಾವ ರೀತಿ ಲೋಪದೋಷಗಳಿವೆ ಅಥವಾ ವ್ಯವಸ್ಥೆಯ ಮಟ್ಟದಿಂದ ಏನೆಲ್ಲ ಕಾರಣಗಳಾಗ್ತಾ ಇದ್ದಾವೆ ಈ ರೀತಿಯ ಒಂದು ಪರೀಕ್ಷಾ ವೈಫಲ್ಯಕ್ಕೆ ಏನಂತಂದರೆ ಸಿಂಗಲ್ ನ್ಯಾಷನಲ್ ಲೆವೆಲ್ ಎಕ್ಸಾಮ್. ಓಕೆ, ಸೊ ಅಂದರೆ ಇವಾಗ ನೀಟ್ ಎಕ್ಸಾಮ್ ಇದೆ ಅಲ್ವಾ, ಸೊ ಇದನ್ನು ಏನು ಮಾಡ್ತಾರೆ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಏನು ಮಾಡ್ತಾರೆ, ಕೇವಲ NTA ಅವರು ಮಾತ್ರ ಎಕ್ಸಾಮಿನೇಷನ್ ಕಂಡಕ್ಟನ್ನು ಮಾಡ್ತಾರೆ. ಓಕೆ, ಸೊ ವಿಚ್ ಡಸ್ ನಾಟ್ ಅಕೌಂಟ್ ಫಾರ್ ದ ಲೋಕಲ್ ಎಜುಕೇಷನ್ ಕಾಂಟೆಕ್ಸ್ಟ್ ರೈಸಸ್ ಕನ್ಸರ್ನ್ ಅಬೌಟ್ ದ ಇಕ್ವಿಟೇಬಲ್ ಅಸೆಸ್ಮೆಂಟ್. ಎಸ್, ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಪಠ್ಯಕ್ರಮವನ್ನು ಕೂಡ ಸ್ಥಾಪನೆಯನ್ನು ರಚಿಸಲಾಗಿರುತ್ತೆ. ಹಾಗೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್. ಎಸ್, ಸೊ ಇಲ್ಲಿ ಏನಂತಂದರೆ ಇದು ಈ ನೀಟ್ ಎಕ್ಸಾಮ್ ಅನ್ನುವಂಥದ್ದು ವೈದ್ಯಕೀಯ ಒಂದು ಕೋರ್ಸ್ಗಳಿಗೆ ಇದು ಒಂದು ರೀತಿಯ ಪ್ರವೇಶ ಪರೀಕ್ಷೆ ಇದ್ದ ಹಾಗೆ. ಸೊ ಯಾರು ಮೆಡಿಕಲ್ ಸೀಟನ್ನು ತೆಗೆದುಕೊಳ್ಳ ಬಯಸ್ತಾರಲ್ವಾ, ಸೊ ಅವರು ಈ ನೀಟ್ ಎಂಟ್ರೆನ್ಸ್ ಎಕ್ಸಾಮ್ನ ಕ್ಲಿಯರ್ ಮಾಡಿರಬೇಕು. ಎಸ್, ಸೊ ಹೀಗಾಗಿ ಈ ಮೆಡಿಕಲ್ ಎಕ್ಸಾಮಿನೇಷನ್ ಸೀಟನ್ನು ಪಡೀಲಿಕ್ಕೆ ಏನು ಮಾಡ್ತಾರೆ ಅಂತಂದರೆ ರಾಜಕೀಯ ವ್ಯಕ್ತಿಗಳು ಕೂಡ ಸೊ ಈ ಒಂದು ಪರೀಕ್ಷೆಯ ಮೇಲೆ ಪ್ರಭಾವವನ್ನು ಬೀರ್ತಾರೆ. ಹಾಗೆ ಪಾಲಿಸಿ ಇನ್ಸ್ಟೆಬಿಲಿಟಿ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಇಲ್ಲಿ ಕರಪ್ಷನ್ ಎಕ್ಸಾಮ್ ಬೋರ್ಡ್ಗಳಲ್ಲಿ ಇವನ್ ಈ ಪರೀಕ್ಷಾ ಕೇಂದ್ರಗಳಲ್ಲಿ ಅಥವಾ ಪರೀಕ್ಷಾ ಮಂಡಳಿಗಳಲ್ಲಿ ಕೂಡ ಏನಾಗಿರುತ್ತೆ ಅಂತಂದರೆ ಇಲ್ಲಿ ಭ್ರಷ್ಟಾಚಾರ ನಡೆಯುತ್ತೆ. ಅಂದರೆ ಪ್ರಶ್ನೆ ಪತ್ರಿಕೆಗಳನ್ನ ಏನು ಮಾಡ್ತಾರೆ ಇಲ್ಲಿ
ಲೀಕ್ ಅನ್ನ ಮಾಡ್ತಾರೆ ಅಥವಾ ಸೋರಿಕೆಯನ್ನ ಮಾಡ್ತಾರೆ. ಓಕೆ, ಯಾವ ಕಾರಣಕ್ಕಾಗಿ? ಲಂಚದ ಕಾರಣಕ್ಕಾಗಿ. ಓಕೆ, ಸೊ ನೀವು ಇಲ್ಲಿ ನೋಡಿರ್ಬೋದು ಏನಂತಂದ್ರೆ ವ್ಯಾಪಂ ಸ್ಕ್ಯಾಮ್ ಇನ್ ಮಧ್ಯಪ್ರದೇಶ್. ಸೊ ಇದು ಕೂಡ ಏನಂತಂದ್ರೆ ಇಲ್ಲಿ ಪ್ರಶ್ನೆ ಪತ್ರಿಕೆಯ ಒಂದು ಸೋರಿಕೆಗೆ ಸಂಬಂಧಿಸಿದಂತ ಒಂದು ಇಶ್ಯೂ ಇದು. ಇನ್ನು ಕಲ್ಚರಲ್ ರೀಸನ್ ಏನಂತಂದ್ರೆ ಇಲ್ಲಿ ಸೊ ಹಿಯರ್ ಚೀಟಿಂಗ್ ಇನ್ ಎಕ್ಸಾಮ್ಗಳಲ್ಲಿ ಏನು ಮಾಡ್ತಾರೆ ಇಲ್ಲಿ? ಮೋಸವನ್ನ ಮಾಡ್ತಾರೆ. ಹಾಗೆ ಫಾರ್ ಎಕ್ಸಾಂಪಲ್ ಇವಾಗ ನೋಡೋದಾದ್ರೆ ಇನ್ಸಿಡೆಂಟ್ ಆಫ್ ಮಾಸ್ ಚೀಟಿಂಗ್ ಇನ್ ರಿಪೋರ್ಟೆಡ್ ಫ್ರಮ್ ಬಿಹಾರ್. ಸೊ ನೀವು ಬಿಹಾರ್ನ ಒಂದು ಇತ್ತೀಚಿನ ಒಂದು ಇನ್ಸಿಡೆಂಟ್ ನೋಡಿದ್ರೆ ಅಲ್ಲಿ ಈ 10th ಎಕ್ಸಾಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಸಾಮೂಹಿಕವಾಗಿ ನಕಲನ್ನ ಮಾಡುವಂತ ವರದಿ ಕೂಡ ಏನಾಗಿದೆ ಅಂತಂದ್ರೆ ಸೊ ಇತ್ತೀಚೆಗೆ ಕಂಡು ಬಂದಿದೆ. ಸೊ ನೆಕ್ಸ್ಟ್, ಹೈ ಸ್ಟೇಕ್ಸ್ ಎಕ್ಸಾಮ್ಸ್ ಆರ್ ಆಫನ್ ಸೀನ್ ಆಸ್ ಲೈಫ್ ಚೇಂಜಿಂಗ್ ಇವೆಂಟ್. ಎಸ್, ಸೊ ಏನಂತಂದ್ರೆ ಇದು ಹೆಚ್ಚಿನ ಒಂದು ಕಠಿಣವಾದಂತ ಪರೀಕ್ಷೆ ಇರೋದ್ರಿಂದ ಏನಾಗತ್ತೆ ಅಂತಂದ್ರೆ ಇದು ಇದು ಚೀಟಿಂಗ್ ಅಂದ್ರೆ ಪರೀಕ್ಷೆಯಲ್ಲಿ ನಕಲನ್ನ ಮಾಡ್ಲಿಕ್ಕೆ ಇದು ಒಂದು ಕಾರಣವಾಗತ್ತೆ. ಹಾಗೆ ಟೆಕ್ನಾಲಜಿಕಲ್, ಸೊ ಇವಾಗ ಏನಂತಂದ್ರೆ ಬ್ಲೂಟೂತ್ ಡಿವೈಸ್ಗಳಾಗಿರ್ಬೋದು, ಹಾಗೆ ಸ್ಮಾರ್ಟ್ ವಾಚ್ಗಳ ಮೂಲಕ ಏನ್ ಮಾಡಬಹುದು ಅಂತಂದ್ರೆ ಎಕ್ಸಾಮ್ಗಳಲ್ಲಿ ಈಸಿಯಾಗಿ ಕಾಪಿಯನ್ನ ಸೊ ಮಾಡ್ಲಿಕ್ಕೆ ಏನಾಗಿದೆ ಅಂತಂದ್ರೆ ಸೊ ಇದು ಬೆನಿಫಿಟ್ ಆಗಿದೆ. ಇನ್ ಅಡಿಕ್ವೇಟ್ ಸೈಬರ್ ಸೆಕ್ಯೂರಿಟಿ ಮೇಜರ್ಸ್, ಸೊ ಈ ರೀತಿಯ ಒಂದು ಡಿವೈಸ್ಗಳನ್ನ ಯೂಸ್ ಮಾಡುವಂತ ಸಂದರ್ಭದಲ್ಲಿ ಸೊ ಇವುಗಳನ್ನ ತಡೆಗಟ್ಟಲಿಕ್ಕೆ ಅಷ್ಟೊಂದು ಏನು ಗುಣಮಟ್ಟದ ಸೈಬರ್ ಏನು ಸುರಕ್ಷತೆ ಅನ್ನುವಂಥದ್ದು ಇಲ್ಲ. ಹಾಗಿದ್ರೆ ಇನ್ನು ನೆಕ್ಸ್ಟ್ ಏನಂತಂದ್ರೆ ಈ ರೀತಿಯ ಒಂದು ಪರೀಕ್ಷಾ ವೈಫಲ್ಯ ಏನಾಗ್ತಾ ಇದೆ ಅಲ್ವಾ? ಸೊ ಇದರಿಂದ ಏನಂತಂದ್ರೆ ಏನು ಎಲ್ಲ ಪರಿಣಾಮಗಳಾಗತ್ತೆ ಅಂತಂದ್ರೆ ಮೊದಲನೇದಾಗಿ ಇಲ್ಲಿ ಸಾಮಾಜಿಕವಾಗಿ ಏನ್ ಪರಿಣಾಮವನ್ನ ಬೀರುತ್ತೆ ಅಂತಂದ್ರೆ ಸೊ ಈ ರೀತಿಯ ಒಂದು ಎಕ್ಸಾಮ್ ಕ್ಯಾನ್ಸಲೇಷನ್ ಆಗೋದು ಅಥವಾ ಪದೇ ಪದೇ ಪೇಪರ್ ಲೀಕ್ ಆಗುವಂಥದ್ದು. ಓಕೆ, ಸೊ ಇದು ಸಾರ್ವಜನಿಕರಲ್ಲಿ ಎಸ್ಪೆಷಲಿ ಏನಂತಂದ್ರೆ ಎಕ್ಸಾಮ್ ಬರೆಯುವಂತ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಅವರ ಪೋಷಕರಲ್ಲಿ ಏನಾಗತ್ತೆ ಅಂತಂದ್ರೆ ಈ ಒಂದು ಪರೀಕ್ಷಾ ವ್ಯವಸ್ಥೆಯ ಮೇಲೆ ನಂಬಿಕೆ ಅನ್ನುವಂಥದ್ದು ಮಾಯವಾಗತ್ತೆ. ಹಾಗೆ ವೈಡನಿಂಗ್ ಸೋಷಿಯಲ್ ಏನು ಇನ್ಇಕ್ವಾಲಿಟೀಸ್, ಸೊ ನಿಮ್ಗೆ ಮೇಲೆ ಹೇಳಿದ ಹಾಗೆ ಏನಂತಂದ್ರೆ ಇದರ ಮೇಲೆ ಹೆಚ್ಚಾಗಿ ಏನಿರುತ್ತೆ ಅಂತಂದ್ರೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇರುತ್ತೆ. ಯಾರು ಆರ್ಥಿಕವಾಗಿ ಸಬಲವಾಗಿರ್ತಾರಲ್ವಾ, ಸೊ ಅವರು ಇಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ಇಲ್ಲಿ ಹಣವನ್ನ ದುರುಪಯೋಗ ಪಡಿಸಿಕೊಂಡು ಏನ್ ಮಾಡ್ಬೋದು ಇಲ್ಲಿ ಮೆಡಿಕಲ್ ಸೀಟ್ಗಳನ್ನ ಪಡಿಬಹುದು. ಸೊ ಇದರಿಂದ ಆರ್ಥಿಕವಾಗಿ ದುರ್ಬಲವಾಗಿರುವಂತ ವಿದ್ಯಾರ್ಥಿಗಳು ಏನಾಗತ್ತೆ ಅಂತಂದ್ರೆ ಸೊ ಇಲ್ಲಿ ಅವಕಾಶ ವಂಚಿತರಾಗ್ತಾರೆ. ಹಾಗೆ ಮೆಂಟಲ್ ಹೆಲ್ತ್ ಇಶ್ಯೂ, ಸೊ ನೀವು ನೋಡಿರ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ. ಓಕೆ, ಸೊ ನೀಟ್ ಅನ್ನುವಂಥದ್ದು ತುಂಬಾ ಡಿಫಿಕಲ್ಟ್ ಎಕ್ಸಾಮ್ ಆಗಿರೋದ್ರಿಂದ ಸೊ ಇದಕ್ಕೆ ಅಗತ್ಯವಾದಂಥ ಕೋಚಿಂಗ್ ಕೂಡ ಬೇಕಾಗತ್ತೆ. ಓಕೆ, ಸೊ ಇದನ್ನ ಕೋಚಿಂಗ್ ಪಡೆಯುವಂಥ ಸಂದರ್ಭದಲ್ಲಿ ಏನಾಗತ್ತೆ ಅಂತಂದ್ರೆ ವಿದ್ಯಾರ್ಥಿಗಳು ಸೊ ತುಂಬಾ ಮಾನಸಿಕ ಒತ್ತಡಕ್ಕೆ ಒಳಗಾಗಿರ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ರಾಜಸ್ಥಾನದ ಪ್ರದೇಶದ ಕೋಟಾ ಅಂತ ಹೇಳಿದೆ. ಓಕೆ, ಆ ಪ್ರದೇಶದಲ್ಲಿ ಆಗತ್ತೆ ಅಂತಂದ್ರೆ ಪ್ರತಿ ವರ್ಷ ಆ ವಿದ್ಯಾರ್ಥಿಗಳು ಓಕೆ ಅಂದ್ರೆ ಎಸ್ಪೆಷಲಿ ಈ ಮೆಡಿಕಲ್ ಸ್ಟೂಡೆಂಟ್ಸ್ ಏನಾಗ್ತಾರೆ ಅಂತಂದ್ರೆ ಆತ್ಮಹತ್ಯೆಗೆ ಶರಣಾಗ್ತಾರೆ. ಅಷ್ಟೊಂದು ಏನಿರುತ್ತೆ ಅಂತಂದ್ರೆ ಅವ್ರ ಮೇಲೆ ಒತ್ತಡ ಇರುತ್ತೆ. ನೆಕ್ಸ್ಟ್, ಎಕಾನಮಿಕ್. ಓಕೆ, ಸೊ ಈ ರೀತಿ ಪದೇ ಪದೇ ಎಕ್ಸಾಮಿನೇಷನ್ ನ ಕಂಡಕ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಸರ್ಕಾರಕ್ಕೆ ಆರ್ಥಿಕವಾಗಿ ನಷ್ಟ ಕೂಡ ಉಂಟಾಗತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಪೊಟೆನ್ಷಿಯಲ್ ಬ್ರೈನ್ ಡ್ರೈನ್. ಸೊ ಇಲ್ಲಿ ಜನರಿಗೆ ಏನಂತಂದ್ರೆ ಈ ಸ್ಥಳೀಯವಾಗಿ ನಡೆಸುವಂತ ಏನು ರಾಷ್ಟ್ರ ಮಟ್ಟದಲ್ಲಿ ನಡೆಸುವಂತ ಎಕ್ಸಾಮ್ಗಳಲ್ಲಿ ನಂಬಿಕೆ ಕಡಿಮೆ ಆಗುವುದರಿಂದ ಏನಾಗುತ್ತೆ ಅಂತಂದ್ರೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಬೇರೆ ಪ್ರದೇಶಕ್ಕೆ ಪ್ರತಿಭಾ ಪಲಾಯನ ಅಂತ ಕರಿತೀವಿ. ಇದಕ್ಕೆ ಬ್ರೈನ್ ಡ್ರೈನ್ ಅಂದ್ರೆ ಇಲ್ಲಿನ ಪ್ರತಿಭಾವಂತರು ಏನ್ ಮಾಡ್ತಾರೆ ಅಂತಂದ್ರೆ ಬೇರೆ ದೇಶಗಳಿಗೆ ವಲಸೆನ ಹೋಗ್ತಾರೆ. ಓಕೆ, ಸೊ ನೀವು ನೋಡಿರ್ಬೋದು ಹೆಚ್ಚಿನ ಒಂದು ಮೆಡಿಕಲ್ ಸ್ಟಡಿಯನ್ನ ಎಲ್ಲಿ ಮಾಡ್ತಾರೆ ಅಂತಂದ್ರೆ ವಿದ್ಯಾರ್ಥಿಗಳು ಭಾರತದ ಕಡೆಯಿಂದ ಅಂದ್ರೆ ಈ ರಷ್ಯಾ ಮತ್ತು ಉಕ್ರೇನ್ ಅಲ್ಲಿ ಸ್ಟಡಿ ಮಾಡ್ತಾರೆ. ಓಕೆ, ಸೊ ಯಾಕೆ ಅಂತಂದ್ರೆ ಅಲ್ಲಿ ವೈದ್ಯಕೀಯ ವೆಚ್ಚ ಅನ್ನುವಂಥದ್ದು ತುಂಬಾ ಕಡಿಮೆ ಇರುತ್ತೆ. ಸೊ ಹೀಗಾಗಿ ಸೊ ಈ ದೇಶದ ಕಡೆಗೆ ಸ್ಟೂಡೆಂಟ್ಸ್ಗಳು ಅಟ್ರಾಕ್ಟ್ ಆಗ್ತಾರೆ. ಎಸ್, ಸೊ ಈ ರೀತಿಯ ಒಂದು ಅಕ್ರಮಗಳನ್ನ ತಡೆಗಟ್ಟಲಿಕ್ಕೆ ಪರೀಕ್ಷೆಯಲ್ಲಿ ಏನು ಅಕ್ರಮಗಳನ್ನ ತಡೆಗಲಿಕ್ಕೆ ಒಂದು ಕಾಯ್ದೆಯನ್ನು ಕೂಡ ಜಾರಿಗೆ ಮಾಡಲಾಗತ್ತೆ ಇತ್ತೀಚೆಗೆ ಅಂದ್ರೆ 2024ರಲ್ಲಿ. ಸೊ ಸಾರ್ವಜನಿಕ ಪರೀಕ್ಷಾ ಪ್ರಿವೆನ್ಷನ್ ಆಫ್ ಅನ್ಫೇರ್ ಮೀನ್ಸ್ ಅಥವಾ ಅಕ್ರಮ ಅಂತ ಕರಿತೀವಿ ಕಾಯ್ದೆ. ಇದೆ ಅಂದ್ರೆ ಸಾರ್ವಜನಿಕ ಪರೀಕ್ಷಾ ಕಾಯ್ದೆ 2024. ಸೊ ಇದರ ಉದ್ದೇಶ ಏನಂತಂದ್ರೆ ಎಕ್ಸಾಮ್ಗಳಲ್ಲಿ ನಾವು ಹೆಚ್ಚಿನ ಒಂದು ಪಾರದರ್ಶಕತೆಯನ್ನ ತರುವಂತದ್ದು, ಹಾಗೆ ಅವುಗಳನ್ನು ನ್ಯಾಯೋಚಿತವಾಗಿ ಹಾಗೆ ಕ್ರೆಡಿಬಿಲಿಟಿ ಅಂದ್ರೆ ವಿಶ್ವಾಸಾರ್ಹವಾಗಿ ಸೊ ಈ ಎಕ್ಸಾಮ್ಗಳನ್ನ ಸೊ ನಡೆಸುವಂತ ಉದ್ದೇಶವನ್ನ ಇದು ಹೊಂದಿದೆ. ಓಕೆ, ಸೊ ಕೀ ಪ್ರೊವಿಷನ್ಸ್, ಸೊ ಇದು ಯಾವೆಲ್ಲ ಒಂದು ಎಕ್ಸಾಮ್ಸ್ ಅಂದ್ರೆ ಯಾವ ಒಂದು ಅಂದ್ರೆ ಎಕ್ಸಾಮ್ಸ್ಗಳನ್ನ ಇದು ಒಳಗೊಂಡಿದೆ ಅಂತಂದ್ರೆ ಇಲ್ಲಿ ಎಕ್ಸಾಮಿನೇಷನ್ ಹೆಲ್ಡ್ ಬೈ ದಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದ್ರೆ UPSC ಅವರು ಕಂಡಕ್ಟ್ ಮಾಡುವಂತ ಎಕ್ಸಾಮ್ಗಳಾಗಿರ್ಬೋದು, ಹಾಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್
ಹಾಗೆ ರೈಲ್ವೆ ಆಗಿರ್ಬೋದು, ಹಾಗೆ ಈ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇವರು ಕಂಡಕ್ಟ್ ಮಾಡುವಂಥ ಎಕ್ಸಾಮ್ಸ್ಗಳನ್ನು ಕೂಡ ಸೊ ಈ ಕಾಯ್ದೆ ಅಡಿಯಲ್ಲಿ ಒಳಗೊಂಡಿರಲಾಗುತ್ತೆ. ಓಕೆ, ಸೊ ಇದರಲ್ಲಿ ಏನಂತಂದ್ರೆ ಪ್ರಿವೆನ್ಷನ್ ಆಫ್ ಅನ್ಫೇರ್ ಮೀನ್ಸ್ ಅಂತ ಇದೆ. ಪ್ರಿವೆನ್ಷನ್ ಆಫ್ ಅನ್ಫೇರ್ ಮೀನ್ಸ್ ಅಂತಂದ್ರೆ ಏನಿದ್ರ ಅರ್ಥ ಅಂತಂದ್ರೆ ಇಲ್ಲಿ ಸೊ ಇದು ಡಿಫೈನ್ ಮಾಡುತ್ತೆ ಏನಂತಂದ್ರೆ ಇಲ್ಲಿ ಲೀಕೇಜ್ ಆಫ್ ಕ್ವಶನ್ ಪೇಪರ್ ಅಂದ್ರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ಬೋದು ಅಥವಾ ಆನ್ಸರ್ ಸೋರಿಕೆ, ಹಾಗೆ ಅಸಿಸ್ಟಿಂಗ್ ಟು ಕ್ಯಾಂಡಿಡೇಟ್ ಡ್ಯೂರಿಂಗ್ ದಿ ಪಬ್ಲಿಕ್ ಎಕ್ಸಾಮಿನೇಷನ್ ಪರೀಕ್ಷಾ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಏನು ಮಾಡೋದು ಅಂತಾರೆ ಇಲ್ಲಿ ಎಕ್ಸಾಮ್ಗೆ ನೆರವಾಗುವಂಥದ್ದು, ಹಾಗೆ ಟ್ಯಾಂಪರಿಂಗ್ ವಿತ್ ಕಂಪ್ಯೂಟರ್ ನೆಟ್ವರ್ಕ್ ಆರ್ ರಿಸೋರ್ಸಸ್. ಸೊ ಎಸ್ ಎಸ್ ಸಿ ಎಕ್ಸಾಮ್ಗಳನ್ನ ಎಲ್ಲ ಏನು ಮಾಡಲಾಗುತ್ತೆ ಇಲ್ಲಿ ಆನ್ಲೈನ್ ಮೋಡ್ನಲ್ಲಿ ಕೈಗೊಳ್ಳಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಕೂಡ ಏನಾಗುತ್ತೆ ಇಲ್ಲಿ ಫ್ರಾಡ್ಗಳು ಕೂಡ ಕಂಡುಬರುತ್ತೆ. ಓಕೆ, ಹಾಗೆ ಕಂಡಕ್ಟಿಂಗ್ ಫೇಕ್ ಎಕ್ಸಾಮಿನೇಷನ್ ಕೂಡ ಏನಾಗುತ್ತೆ ಅಂತಂದ್ರೆ ಸೊ ಇಲ್ಲಿ ಅನ್ಫೇರ್ ಮೀನ್ಸ್ ಅಂತ ಬರುತ್ತೆ ಅಥವಾ ಅಕ್ರಮ ಅಂತ ಬರುತ್ತೆ. ಎಸ್, ಸೊ ಈ ಕಾಯ್ದೆ ಅಡಿಯಲ್ಲಿ ಏನು ಮಾಡಲಾಗಿದೆ ಪನಿಷ್ಮೆಂಟ್ ಕೂಡ ನೀಡಲಾಗುತ್ತೆ ಅಪ್ ಟು ಏನಂತಂದ್ರೆ ಇಲ್ಲಿ ನಾಟ್ ಲೆಸ್ ದ್ಯಾನ್ 3 years ಬಟ್ ವಿಚ್ ಮೇ ಎಕ್ಸ್ಟೆಂಡ್ 5 years ಅಂದ್ರೆ 3 to 5 year ವರೆಗೆ ನಮ್ಗೆ ಏನಿರುತ್ತೆ ಅಂತಂದ್ರೆ ಇಲ್ಲಿ ಆ, ಅವ್ರಿಗೆ ಶಿಕ್ಷೆ ಕೂಡ ಇರುತ್ತೆ, ಹಾಗೆ 10 lakh ದಂಡವನ್ನು ಕೂಡ ಹಾಕಲಾಗುತ್ತೆ. ಎಸ್, ಸೊ ಇಲ್ಲಿ ಏನಂತಂದ್ರೆ ಆಲ್ ಅಫೆನ್ಸಸ್ ಶಾಲ್ ಬಿ ಕಾಗ್ನಿಜಿಬಲ್ ಇರುತ್ತೆ ಅಂದ್ರೆ ನಾನ್ ಬೇಲೇಬಲ್. ಸೊ ಈ ರೀತಿ ಒಂದು ಅಕ್ರಮ ಕಂಡ ಬಂದಾಗ ಅವರಿಗೆ ಜಾಮೀನು ರಹಿತ ಏನ್ ಮಾಡಲಾಗುತ್ತೆ ಅಂದ್ರೆ ಶಿಕ್ಷೆನ ನೀಡಲಾಗುತ್ತೆ. ಎಸ್, ಸೊ ಇದಕ್ಕೆ ಬಿ ಫಾರ್ವರ್ಡ್ ಆಗಿ ಬರಿಬಹುದು ಅಂತಂದ್ರೆ ನಾವು ಮೊದಲನೇದಾಗಿ ಇಂಪ್ರೂವಿಂಗ್ ಎಕ್ಸಾಮ್ ಡಿಸೈನ್. ಫಸ್ಟ್ ಒನ್ ನಾವು ಇಲ್ಲಿ ಎಕ್ಸಾಮ್ ವ್ಯವಸ್ಥೆನ ಏನ್ ಮಾಡ್ಬೇಕಂದ್ರೆ ಸುಧಾರಿಸಬೇಕಾಗತ್ತೆ. ಓಕೆ, ಸೊ ಇಲ್ಲಿ ನಮಗೆ ಏನಿರತ್ತೆ ಅಂತಂದ್ರೆ ಇಲ್ಲಿ ಪರೀಕ್ಷೆಯಲ್ಲಿ ಕೇಳಲಾಗಿರುವಂತ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಅಂದ್ರೆ ಕೆಲವೊಂದು ಬಾರಿ ಈ ಕೋಚಿಂಗ್ ಸೆಂಟರ್ಗಳು ಇರುತ್ತಲ್ವಾ, ಸೊ ಇವುಗಳ ಒಟ್ಟಿಗೆ ಏನ್ ಮಾಡಿರುತ್ತೆ ಅಂದ್ರೆ ಕೆಲವೊಂದಿಷ್ಟು ಏನು ಎಕ್ಸಾಮಿನೇಷನ್ ಅಥಾರಿಟಿಗಳು ಒಪ್ಪಂದವನ್ನ ಮಾಡಿಕೊಂಡಿರ್ತಾರೆ. ಓಕೆ, ಸೊ ಈ ಕೋಚಿಂಗ್ ಸೆಂಟರ್ಗಳಲ್ಲಿ ಟೀಚ್ ಮಾಡುವಂತ ಕ್ವಶನ್ಸ್ಗಳನ್ನ ಏನ್ ಮಾಡಲಾಗುತ್ತೆ ಕೆಲವೊಂದು ಬಾರಿ ಎಕ್ಸಾಮ್ಗಳಲ್ಲಿ ಕೇಳಲಾಗಿರುತ್ತೆ. ಓಕೆ, ಸೊ ಈ ರೀತಿಯ ಒಂದು ಅನ್ಫೇರ್ ಅನ್ನ ಏನು ತಡೆಗಟ್ಟಲಿಕ್ಕೆ ಏನ್ ಮಾಡೋದು ಅಂತಂದ್ರೆ ಇಲ್ಲಿ ಸೊ ಯಾವುದಕ್ಕೆ ಒತ್ತನ್ನು ನೀಡಬೇಕಂದ್ರೆ ಇಲ್ಲಿ ಅಸೆಸಿಂಗ್ ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ಅಪ್ಲಿಕೇಶನ್ ಸ್ಕಿಲ್. ಸೊ ಇಲ್ಲಿ ಅನ್ವಯಿಕ ಪ್ರಶ್ನೆಗಳಂತ ಬರುತ್ತೆ, ಅಪ್ಲೈಡ್ ಕ್ವಶನ್ಸ್ ಅಂತ. ಸೊ ಅಂಥ ಕ್ವಶನ್ಸ್ಗಳನ್ನ ಕೊಡಬೇಕು. ಅಂದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಎಕ್ಸಾಮ್ನಲ್ಲಿ ಕ್ರಿಟಿಕಲ್ ಥಿಂಕಿಂಗ್ ಅಂದ್ರೆ ಅವರೇ ವಿದ್ಯಾರ್ಥಿಗಳು ವಿಚಾರವನ್ನ ಮಾಡಿ ಆನ್ಸರ್ ಮಾಡುವಂತ ಕ್ವಶನ್ಸ್ಗಳನ್ನ ಕೊಡಬೇಕು. ಹಾಗೆ ಸೆಕ್ಯೂರಿಟಿ ಮೇಜರ್ಸ್. ಸೊ ಇಲ್ಲಿ ಎಕ್ಸಾಮ್ ಪೇಪರ್ಸ್ ಲೀಕ್ ಆಗದೆ ಹಾಗೆ ಏನು ಮಾಡೋದು ಅಂದ್ರೆ ಪ್ರೋಟೋಕಾಲನ್ನು ಅಥವಾ ಒಂದು ಕಠಿಣ ನಿಯಮಗಳನ್ನ ಫಾಲೋ ಮಾಡಬೇಕಾಗತ್ತೆ. ಹಾಗೆ ಇನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್. ಸೊ ಇಲ್ಲಿ ಸಾಂಸ್ಥಿಕ ಸುಧಾರಣೆಗಳಿಗೆ ಏನಾಗಬೇಕಂತಂದ್ರೆ ಇಲ್ಲಿ ಮೊದಲನೇದಾಗಿ ಸೊ ಇಲ್ಲಿ ಇಂಡಿಪೆಂಡೆಂಟ್ ಸ್ಟ್ಯಾಚ್ಯುಟರಿ ಬಾಡಿಯನ್ನ ಸ್ಥಾಪನೆಯನ್ನ ಮಾಡಬೇಕು. ಯಾವುದಕ್ಕಂತಂದ್ರೆ ಇಲ್ಲಿ ಈ ಪಬ್ಲಿಕ್ ಎಕ್ಸಾಮಿನೇಷನ್ ಏನು ಕಂಡಕ್ಟ್ ಮಾಡ್ತಾರಲ್ವಾ, ಸೊ ಅದನ್ನ ರೆಗ್ಯುಲೇಷನ್ ಮಾಡಲಿಕ್ಕೆ, ಹಾಗೆ ಏನು ಈ ಪರೀಕ್ಷೆಯ ಒಂದು ಕೇಂದ್ರಗಳ ಮೇಲೆ ರಾಜಕೀಯ ಒಂದು ಹಸ್ತಕ್ಷೇಪವನ್ನ ಅಥವಾ ಮಧ್ಯಸ್ಥಿಕೆಯನ್ನು ತಡೆಗಟ್ಟಲಿಕ್ಕೆ ಒಂದು ಸ್ವತಂತ್ರ ಶಾಸನಾತ್ಮಕ ಬಾಡಿಯನ್ನ ಅಥವಾ ಸಂಸ್ಥೆಯನ್ನ ಸ್ಥಾಪಿಸಬೇಕು. ನೆಕ್ಸ್ಟ್ ನ್ಯೂಸ್ ಅಂಡ್ ಶಾರ್ಟ್ಸ್ ಅಂತ ಬರುತ್ತೆ. ಸೊ ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್. ಸೊ ನಮಗೆ ಈ ಏನಂತಂದ್ರೆ ಸೊ ಈ ರಿಪೋರ್ಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನ ಯಾರು ರಿಲೀಸ್ ಮಾಡ್ತಾರೆ ಅಂತಾರೆ ಜಾಗತಿಕ ಲಿಂಗ ಅಂತರ ವರದಿ 2024. ಸೊ ಇದನ್ನ ವರ್ಲ್ಡ್ ಎಕನಾಮಿಕ್ ಫೋರಂ ವಿಶ್ವ ಆರ್ಥಿಕ ವೇದಿಕೆ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸೊ ಈ ಜೆಂಡರ್ ಏನು ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ ಅನ್ನ ರಿಲೀಸ್ ಅನ್ನ ಮಾಡ್ತಾರೆ. ಸೊ ಈ ರೀತಿಯ ರಿಪೋರ್ಟ್ ಅಂತ ಬಂದಾಗ ನಮಗೆ ಇಷ್ಟೊಂದು ಏನು ನೆಸೆಸರಿ ಇರೋಲ್ಲ. ಇದನ್ನ ಏಕೆ ಸ್ಕಿಪ್ ಮಾಡ್ತಾ ಇದ್ದೇನೆ ಅಂತಂದ್ರೆ ಸೊ ಈ ರೀತಿಯ ರಿಪೋರ್ಟ್ ಅಂತ ಬಂದಾಗ ನಮಗೆ ಇಂಡಿಯನ್ ಪರ್ಸ್ಪೆಕ್ಟಿವ್ ಏನು ಪಾಯಿಂಟ್ಸ್ ಇರುತ್ತಲ್ವಾ, ಸೊ ಅದನ್ನ ಮಾತ್ರ ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೆನ್ಪಿಟ್ಕೊಳ್ಬೇಕು. ಓವರ್ ಆಲ್ ಇಂಡಿಯಾ ವಾಸ್ ರ್ಯಾಂಕ್. ಸೊ ಇಂಡಿಯಾದ ರ್ಯಾಂಕ್ ಎಷ್ಟಂತಂದ್ರೆ ಇಲ್ಲಿ ಗ್ಲೋಬಲ್ ಜೆಂಡರ್ ಗ್ಯಾಪ್ ನಲ್ಲಿ 129 ಪ್ಲೇಸ್ ಇದೆ ಅಂಡ್ 5th ಇನ್ ದ ಸೌತ್ ಏಷ್ಯಾ. ಸೊ ಇಲ್ಲಿ ಬಾಂಗ್ಲಾದೇಶ್ ಫಸ್ಟ್ ಬರುತ್ತೆ, ನೇಪಾಳ, ಶ್ರೀಲಂಕಾ ಅಂಡ್ ಭೂತಾನ್ ನಂತರ ಏನಾಗುತ್ತೆ ಅಂದ್ರೆ ಭಾರತ ಬರುತ್ತೆ. ಅಂದ್ರೆ ಭಾರತದಲ್ಲಿ ಲಿಂಗಾಂತರ ಅನ್ನುವಂಥದ್ದು ತುಂಬಾ ಜಾಸ್ತಿ ಇದೆ ಅಂತ. ಅಂದ್ರೆ ಪುರುಷರಿಗೆ ಸಮನಾಗಿ ಮಹಿಳೆಯರು ಈಕ್ವಲ್ ಏನಂತಂದ್ರೆ ಇಲ್ಲಿ ಪ್ರಾತಿನಿಧ್ಯವನ್ನ ಅಥವಾ ಏನಂತಂದ್ರೆ ಎಕನಾಮಿಯಲ್ಲಿ ಅಷ್ಟೊಂದು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ ಅಂತ ಹೇಳಿ ಏನ್ ಮಾಡುತ್ತೆ ಡಿನೋಟ್ ಮಾಡುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಸ್ಮಾಲ್ ಡಿಕ್ಲೈನ್ಸ್ ಇನ್ ಎಜುಕೇಶನಲ್ ಅಟೈನ್ಮೆಂಟ್ ಅಂಡ್ ಪೊಲಿಟಿಕಲ್ ಎಂಪವರ್ಮೆಂಟ್. ಸೊ ನೀವು 18th ಏನು ಲೋಕಸಭಾ ಎಲೆಕ್ಷನ್ ನೋಡಿದ್ರೆ ಕೇವಲ ಅಲ್ಲಿರುವಂಥದ್ದು ಎಷ್ಟಂದ್ರೆ 76 ಏನಿದ್ದಾರೆ ಅಂತಂದ್ರೆ ಇಲ್ಲಿ MP ಗಳಿದ್ದಾರೆ, ಅವ್ರು 74 MP ಗಳಿದ್ದಾರೆ. ಓಕೆ,
ಸೊ ಅಂದ್ರೆ ಏನಂತಾರೆ, ಒಟ್ಟಾರೆ ಇಲ್ಲಿ 543 MP ಗಳಲ್ಲಿ ಏನಿದ್ದಾರೆ, ಕೇವಲ 74 MP ಗಳು ಮಾತ್ರ ಏನಿದ್ದಾರೆ ಅಂತಂದ್ರೆ ಮಹಿಳಾ MP ಗಳಾಗಿದ್ದಾರೆ. ಹಾಗೆ ಇನ್ನು ಶೈಕ್ಷಣಿಕ ಹಾಜರಾತಿ ಅಂತ ಬಂದಾಗ ಇಲ್ಲೂ ಕೂಡ ಏನಿದೆ ಅಂತಂದ್ರೆ ಮಹಿಳೆಯರ ಒಂದು ಭಾಗವಹಿಸುವಿಕೆ ಅನ್ನುವಂಥದ್ದು ತುಂಬಾ ಕಡಿಮೆ ಇದೆ. ಹಾಗೆ ಇನ್ನು ವುಮೆನ್ ಆರ್ ಹೈ ಇನ್ ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಸರಿ ಎಜುಕೇಶನ್ ಎನ್ರೋಲ್ಮೆಂಟ್. ಎಸ್, ಸೊ ಇಲ್ಲಿ ಉನ್ನತ ಶಿಕ್ಷಣ ಮಟ್ಟ ಅಂತ ಬಂದಾಗ ಅಲ್ಲಿ ಅವರ ಒಂದು ಪ್ರಾತಿನಿಧ್ಯ ಅನ್ನುವಂಥದ್ದು ಕಡಿಮೆ ಇದೆ. ಆದ್ರೆ ಸೊ ಇನ್ನು ಪ್ರಾಥಮಿಕ ಆಗಿರ್ಬೋದು, ದ್ವಿತೀಯಕ ಆಗಿರ್ಬೋದು, ಹಾಗೆ ತೃತೀಯಕ ಒಂದು ಶಿಕ್ಷಣದಲ್ಲಿ ಅವರ ದಾಖಲಾತಿಯಲ್ಲಿ ಏನಿದೆ ಅಂದ್ರೆ ಏರಿಕೆ ಕಂಡು ಬರ್ತಾ ಇದೆ ಅಂತ ಸೊ ಈ ಒಂದು ವರದಿ ಹೇಳ್ತಾ ಇದೆ. ನೆಕ್ಸ್ಟ್, ಯುನಿಸೆಫ್ ರಿಲೀಸಸ್ ಚೈಲ್ಡ್ ನ್ಯೂಟ್ರಿಷನ್ ರಿಪೋರ್ಟ್. ಎಸ್, ಸೊ ನಮಗೆ ಎಕ್ಸಾಮ್ ನಲ್ಲಿ ಯಾವ ರೀತಿ ಕೇಳ್ತಾರೆ ಅಂತಂದ್ರೆ ಈ ಚೈಲ್ಡ್ ನ್ಯೂಟ್ರಿಷನ್ ರಿಪೋರ್ಟ್ ಅನ್ನ ಯಾರು ರಿಲೀಸ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಯುನಿಸೆಫ್ ಅವರು ರಿಲೀಸ್ ಅನ್ನ ಮಾಡ್ತಾರೆ. ಎಸ್, ಸೊ ಇದಕ್ಕೆ ಈ ರಿಪೋರ್ಟ್ ನಲ್ಲಿ ಇಂಡಿಯಾಗೆ ಸಂಬಂಧಿಸಿದಂತೆ ಏನೆಲ್ಲ ಪಾಯಿಂಟ್ ಗಳಿವೆ ಅಂತಂದ್ರೆ ಇಲ್ಲಿ ಇನ್ ಇಂಡಿಯಾ 40% ಆಫ್ ಚಿಲ್ಡ್ರನ್ ಸಫರ್ ಫ್ರಮ್ ಸಿವಿಯರ್ CFF. ಓಕೆ, CFP ಅಂತಂದ್ರೆ ಚೈಲ್ಡ್ ಫುಡ್ ಪಾವರ್ಟಿಯಿಂದ. ಓಕೆ, ಅಂದ್ರೆ ಅಷ್ಟೊಂದು ಏನಂತಂದ್ರೆ ಇವರು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ ಅಂತ ಇದು ಏನ್ ಮಾಡುತ್ತೆ ನಮಗೆ ಡಿನೋಟ್ ಮಾಡುತ್ತೆ. ಅಂಡ್ ದಿಸ್ ಇಸ್ ದ ಸೆಕೆಂಡ್ ಹೈಯೆಸ್ಟ್ ಬರ್ಡನ್ ಇನ್ ಸೌತ್ ಏಷ್ಯಾ ಆಫ್ಟರ್ ಅಫ್ಘಾನಿಸ್ತಾನ. ಅಫ್ಘಾನಿಸ್ತಾನ ನಂತರ ಅತಿ ಹೆಚ್ಚು ಏನಂತಂದ್ರೆ ಈ ಮಾಲ್ ನ್ಯೂಟ್ರಿಷನ್ ಇಂದ ಬಳಲುತ್ತಾ ಇರುವಂತಹ ತಾಣದಲ್ಲಿ ಏನಾಗುತ್ತೆ ಅಂದ್ರೆ ಭಾರತ ಕಂಡುಬರುತ್ತೆ. ಎಸ್, ಸೊ ಈ ಅಪೌಷ್ಟಿಕತೆಗೆ ಸಂಬಂಧಿಸಿದಂತೆ ಭಾರತ ಯಾವೆಲ್ಲ ಒಂದು ಕ್ರಮಗಳನ್ನ ಕೈಗೊಂಡಿದೆ ಅಂತಂದ್ರೆ ಸೊ ಇದು ನಮಗೆ ಮೇನ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸಕ್ಷಮ ಅಂಗನವಾಡಿ ಅಂತ ಬರುತ್ತೆ. ಸೊ ಇದು ಒಂದು ಏನಂತಂದ್ರೆ ಇದು ಸ್ಕೀಮ್ ಇದು. ಓಕೆ, ಹಾಗೆ ಪೋಷಣ್ 2.0 ಅಂತ ಹೇಳಿ ಫೋಕಸ್ ಆನ್ ಏನು ಮಟರ್ನಲ್ ನ್ಯೂಟ್ರಿಷನ್, ಇನ್ಫೆಂಟ್ ಅಂಡ್ ಯಂಗ್ ಚೈಲ್ಡ್ ಫೀಡಿಂಗ್ ನಾರ್ಸ್. ಅಂದ್ರೆ ಏನು ಈ ತಾಯಿಯರ ಒಂದು ಪೋಷಕಾಂಶ ಆಗಿರ್ಬೋದು, ಅಥವಾ ಈ ಶಿಶುಗಳಂತ ಬರ್ತಾರಲ್ವಾ, ಹಾಗೆ ತರುಣ ಮಕ್ಕಳಿಗೆ ಏನ್ ಮಾಡೋದು ಇಲ್ಲಿ ಕೆಲವೊಂದಿಷ್ಟು ಅವರಿಗೆ ಆಹಾರ ಕ್ರಮ ಯಾವ ರೀತಿ ಇರಬೇಕು ಅನ್ನೋದನ್ನ ಅಂದ್ರೆ ಈ ಒಂದು ಸ್ಕೀಮ್ಗಳ ಮೂಲಕ ಅವರಿಗೆ ನೆರವಾಗತ್ತೆ. ಹಾಗೆ ಇಂಟ್ರೊಡ್ಯೂಸಿಂಗ್ ಮಿಲೆಟ್ಸ್ ಇನ್ ಮಿಡ್ ಡೇ ಮೀಲ್ ಸ್ಕೀಮ್. ಸೊ ಈ ಮಿಡ್ ಡೇ ಮೀಲ್ ಸ್ಕೀಮ್ ಅಂದ್ರೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಏನಿತ್ತಲ್ವಾ, ಸೊ ಅದನ್ನ ಇವಾಗ ಏನಂತ ಚೇಂಜ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ PM ಪೋಷಣ ಸ್ಕೀಮ್ ಅಂತ ಸೊ ರೀನೇಮ್ ಮಾಡಿದ್ದಾರೆ. ಓಕೆ, ಸೊ ಈ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯಲ್ಲಿ ಇವಾಗ ಕಡ್ಡಾಯವಾಗಿ ಮಿಲ್ಲೆಟ್ಸ್ ಗಳನ್ನ ನೀಡ್ತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಅವರ ಒಂದು ಪೋಷಕಾಂಶ ಮಟ್ಟ ಅನ್ನುವಂಥದ್ದು ಜಾಸ್ತಿ ಆಗತ್ತೆ. ನೆಕ್ಸ್ಟ್ ಇಲ್ಲಿ ಚೈಲ್ಡ್ ಲೇಬರ್ ಅಂದ್ರೆ ಬಾಲ ಕಾರ್ಮಿಕರು. ಸೊ ಇಲ್ಲಿ ಏನಂತಂದ್ರೆ ಇಂಡಿಯಾ ರಾಟಿಫೈಡ್ ಇಟ್ ಇನ್, ಸೊ ಇಲ್ಲಿ ಏನಂತಂದ್ರೆ ಈ ಇಂಟರ್ನ್ಯಾಷನಲ್ ಲೇಬರ್ ಏನೋ ಆರ್ಗನೈಸೇಷನ್ ಅಂತ ಬರುತ್ತೆ. ಸೊ ಇದರ ಅದರಲ್ಲಿ ಕನ್ವೆನ್ಷನ್ ನಂಬರ್ 182. ಓಕೆ, ಸೊ ಇದರಲ್ಲಿ ಕನ್ವೆನ್ಷನ್ 138 ಅಂತ ಬರುತ್ತೆ. ಸೊ ಇದನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಭಾರತ ರಾಟಿಫೈ ಮಾಡಿದೆ. ಓಕೆ, ಅಂದ್ರೆ ಅದಕ್ಕೆ ಏನ್ ಮಾಡಿದೆ ಅಂತಂದ್ರೆ ಇಲ್ಲಿ ಅನುಮೋದನೆಯನ್ನ ನೀಡಿದೆ. ರಾಟಿಫೈ ಮೀನ್ಸ್ ಅನುಮೋದನೆ. ಸೊ ವಿಚ್ ಡೀಲ್ಸ್ ವಿತ್ ದಿ ಮಿನಿಮಮ್ ಏಜ್ ಆಫ್ ಎಂಪ್ಲಾಯ್ಮೆಂಟ್. ಅಂದ್ರೆ ಉದ್ಯೋಗವನ್ನ ಮಾಡಬೇಕಿದ್ರೆ ಸೊ ಮಕ್ಕಳಿಗೆ ಕನಿಷ್ಠ ವಯಸ್ಸನ್ನ ಕೂಡ ಏನ್ ಮಾಡಲಾಗಿದೆ, ಇಲ್ಲಿ ನಿಗದಿಯನ್ನ ಮಾಡಲಾಗಿದೆ. ಸೊ ಇಲ್ಲಿ ಆಸ್ ಪರ್ ದ ಸೆನ್ಸರ್ ಭಾರತದಲ್ಲಿ ಒಂದು ಬಾಲ ಕಾರ್ಮಿಕರ ಒಂದು ಸಂಖ್ಯೆಯನ್ನ ನೋಡೋದಾದ್ರೆ ಸೊ ಒಟ್ಟಾರೆ ಜನಸಂಖ್ಯೆಯಲ್ಲಿ ಅಂದ್ರೆ 2011ರ ಜನಸಂಖ್ಯೆಗೆ ಹೋಲಿಸಿ ಹೇಳ್ತಾ ಇದ್ದಾರೆ. ಏನಂತಂದ್ರೆ 10.1 ಮಿಲಿಯನ್ ಏನಿದ್ದಾರೆ ಅಂತಂದ್ರೆ ಇಲ್ಲಿ ಬಾಲ ಕಾರ್ಮಿಕರು ಇದ್ದಾರೆ. ಅಂದ್ರೆ ಒಟ್ಟಾರೆ ಮಕ್ಕಳ ಜನಸಂಖ್ಯೆಯಲ್ಲಿ 3.9%. ಸೊ ಅತಿ ಹೆಚ್ಚಿನ ಒಂದು ಬಾಲ ಕಾರ್ಮಿಕರು ಯಾವ ರಾಜ್ಯಗಳಲ್ಲಿ ಕಂಡು ಬರ್ತಾರೆ ಅಂತಂದ್ರೆ ಇಲ್ಲಿ ಉತ್ತರ ಪ್ರದೇಶ, ಅದರ ನಂತರ ಬಿಹಾರ್, ರಾಜಸ್ಥಾನ್, ಮಹಾರಾಷ್ಟ್ರ ಅಂಡ್ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಾರೆ. ಎಸ್, ಸೊ ಇಲ್ಲಿ ಯಾವೆಲ್ಲ ಒಂದು ಮೇಜರ್ ಆಕ್ಟಿವಿಟಿಗಳಲ್ಲಿ ಈ ಚೈಲ್ಡ್ ಲೇಬರ್ಗಳು ಇರ್ತಾರೆ ಅಂತಂದ್ರೆ ಇಲ್ಲಿ ಕೃಷಿಗಳಲ್ಲಿ, ಹಾಗೆ ಮನೆ ಕೆಲಸಗಳಲ್ಲಿ, ಹಾಗೆ ಇಂಡಸ್ಟ್ರಿಗಳಲ್ಲಿ, ಹಾಗೆ ರೋಡ್ ಸೈಡ್ ದಾಬಾಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಇವರು ಬಾಲ ಕಾರ್ಮಿಕರಾಗಿ ಕೆಲಸವನ್ನ ಮಾಡ್ತಾರೆ. ಹಾಗಿದ್ರೆ ಈ ರೀತಿಯ ಒಂದು ಬಾಲ ಕಾರ್ಮಿಕತೆಗೆ ಕಾರಣಗಳು ಏನಂತಂದ್ರೆ ಮೊದಲನೇದಾಗಿ ಇಲ್ಲಿ ಬಡತನ ಅನ್ನುವಂಥದ್ದು ಇರುತ್ತೆ. ಓಕೆ, ಸೊ ಇಲ್ಲಿ ಆ ಒಂದು ಕುಟುಂಬದ ಆರ್ಥಿಕ ಪರಿಸ್ಥಿತಿ ಅನ್ನುವಂಥದ್ದು ತುಂಬಾ ಏನಿರುತ್ತೆ ಅಂತಂದ್ರೆ ಬಿಕಟ್ಟಿರುತ್ತೆ. ಓಕೆ, ಸೊ ಈ ಕಾರಣಕ್ಕಾಗಿ ಹಾಗೆ ಸೊ ಇವರಿಗೆ ಅಷ್ಟೊಂದು ಗುಣಮಟ್ಟದ ಶಿಕ್ಷಣ ಅನ್ನುವಂಥದ್ದು ದೊರೆಯದೇ ಇರುವ ಕಾರಣಕ್ಕಾಗಿ, ಹಾಗೆ ಕೆಲವೊಂದು ಬಾರಿ ಏನಾಗುತ್ತೆ ಅಂತಂದ್ರೆ ಸೊ ಇಲ್ಲಿ ವಿಕೋಪಗಳು ಸಂಭವಿಸುತ್ತೆ. ಓಕೆ, ಹಾಗೆ ಸಂಕಷ್ಟಗಳಾಗಿರ್ಬೋದು, ಹಾಗೆ ಮಾಸ್ ಮೈಗ್ರೇಷನ್.
ಓಕೆ. ಅಂದ್ರೆ ಯುದ್ಧಗಳಾಗಿರ್ಬೋದು. ಸೊ ಈ ಕಾರಣಗಳಿಗೆ ಏನಾಗತ್ತೆ ಅಂದ್ರೆ ಜನರು ವಲಸೆಯನ್ನ ಹೋಗ್ತಾರೆ. ಸೊ ವಲಸೆ ಹೋದಂತ ಸಂದರ್ಭದಲ್ಲಿ ಅವರಿಗೆ ಅಷ್ಟೊಂದು ಗುಣಮಟ್ಟದ ಶಿಕ್ಷಣ ಅನ್ನುವಂಥದ್ದು ಇರುವುದಿಲ್ಲ. ಸೊ ಹೀಗಾಗಿ ಏನ್ ಮಾಡ್ತಾರೆ ಮಕ್ಕಳು ಆ ದುಡಿಮೆಯ ಕಾರ್ಯಗಳಲ್ಲಿ ತೊಡಗಿಕೊಳ್ತಾರೆ. ನೆಕ್ಸ್ಟ್ ಡಿಮ್ಯಾಂಡ್ ಫಾರ್ ಚೀಪ್ ಲೇಬರ್. ಸೊ ಕೃಷಿಗಳಲ್ಲಾಗಿರ್ಬೋದು, ಮನೆ ಕೆಲಸಗಳಲ್ಲಿ ಏನಂತಂದ್ರೆ ಇಲ್ಲಿ ಹೆಚ್ಚಾಗಿ ಕಡಿಮೆ ವೇತನದ ಉದ್ಯೋಗಗಳಿರುತ್ತೆ. ಸೊ ಹೀಗಾಗಿ ಸೊ ಮಕ್ಕಳು ಆ ಒಂದು ಕೆಲಸಕ್ಕೆ ಇಲ್ಲಿ ಸೊ ನೇಮಕವಾಗ್ತಾರೆ. ಎಸ್ ಇನ್ನು ಬಾಲ ಕಾರ್ಮಿಕತೆಯನ್ನ ತಡೆಗಟ್ಟಲಿಕ್ಕೆ ಭಾರತದಲ್ಲಿ ಅಷ್ಟೊಂದು ಏನಂತಂದ್ರೆ ಕಠಿಣವಾದ ಕಾನೂನುಗಳಿಲ್ಲ. ಸೊ ಈ ಕಾರಣಕ್ಕಾಗಿ ಏನಾಗ್ತಾ ಇದೆ ಇಲ್ಲಿ ಭಾರತದಲ್ಲಿ ಈ ಬಾಲ ಕಾರ್ಮಿಕರ ಸಂಖ್ಯೆ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಎಸ್ ಸೊ ಇಲ್ಲಿ ಸಾಂವಿಧಾನಿಕ ಅಂದ್ರೆ ಈ ಬಾಲ ಕಾರ್ಮಿಕರಿಗೆ ಸಂಬಂಧಿಸಿದಂತೆ ಸಾಂವಿಧಾನಿಕ ಪ್ರಾವಿಷನ್ಸ್ಗಳು ಏನಿದೆ ಅಂತಂದ್ರೆ ಇಲ್ಲಿ ಮೊದಲನೇದಾಗಿ ಆರ್ಟಿಕಲ್ 24 ವಿಧಿ 24 ಏನ್ ಹೇಳುತ್ತೆ ಅಂತಂದ್ರೆ ಇಲ್ಲಿ ಯಾರು 14 ವರ್ಷಕ್ಕಿಂತ ಕಡಿಮೆ ಇರುವ ವಯಸ್ಸಿಗಿಂತ ಕಡಿಮೆ ಇರುವ ಮಕ್ಕಳನ್ನ ಏನ್ ಮಾಡುವುದಿಲ್ಲ ಇಲ್ಲಿ ಅವರನ್ನ ಇಲ್ಲಿ ಆ ಉದ್ಯೋಗದಲ್ಲಿ ತೊಡಗಿಸಿಕೊಳ್ಳಲ್ಲ. ಅಂದ್ರೆ ಈ ಫಾರ್ ಎಕ್ಸಾಂಪಲ್ ಫ್ಯಾಕ್ಟರಿ ಆಗಿರ್ಬೋದು, ಗಣಿಗಾರಿಕೆ ಆಗಿರ್ಬೋದು ಅಥವಾ ಹಜಾರ್ಡಸ್ ಗಳಲ್ಲಿ ಇವರನ್ನ ತೊಡಗಿಸಿಕೊಳ್ಳಬಾರದು ಅಂತ ಹೇಳುತ್ತೆ. ಹಾಗೆ ಆರ್ಟಿಕಲ್ 39 ಏನ್ ಹೇಳುತ್ತೆ ಅಂತಂದ್ರೆ ಇಲ್ಲಿ ರಿಕ್ವೈರ್ ದ ಸ್ಟೇಟ್ಸ್ ಟು ಡೈರೆಕ್ಟ್ ಇಟ್ ಪಾಲಿಸಿ ಟುವರ್ಡ್ಸ್ ಎನ್ಶೂರಿಂಗ್ ದಟ್ ದ ಹೆಲ್ತ್ ಅಂಡ್ ಸ್ಟ್ರೆಂತ್ ಆಫ್ ವರ್ಕರ್ಸ್ ಮೆನ್ ಅಂಡ್ ವುಮೆನ್ ಅಂಡ್ ಜೆಂಡರ್ ಏಜ್ ಆಫ್ ಚಿಲ್ಡ್ರನ್ ಇಸ್ ನಾಟ್ ಅಬ್ಯೂಸ್. ಕೆಲಸದ ಸಂದರ್ಭದಲ್ಲಿ ಮಕ್ಕಳನ್ನ ಏನ್ ಮಾಡೋದಿಲ್ಲ ಇಲ್ಲಿ ಸೊ ಅವರನ್ನ ಅಬ್ಯೂಸ್ ಮಾಡೋ ಹಾಗಿಲ್ಲ ಅಂತ ಹೇಳಿ ಏನ್ ಹೇಳುತ್ತೆ ಇಲ್ಲಿ ಆರ್ಟಿಕಲ್ 39 ಹೇಳುತ್ತೆ. ಸೊ ನೆಕ್ಸ್ಟ್ ಗ್ಲೋಬಲ್ ಫುಡ್ ಪಾಲಿಸಿ ರಿಪೋರ್ಟ್ ಅಂತ ಬರುತ್ತೆ. ಸೊ ಇದನ್ನ ಯಾರು ರಿಲೀಸ್ ಮಾಡ್ತಾರೆ ಅಂತಂದ್ರೆ ಬೈ ಇಂಟರ್ನ್ಯಾಷನಲ್ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಸೊ ಈ ಒಂದು ವರದಿಯನ್ನ ರಿಲೀಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಮೈಗ್ರೇಷನ್ ಅಂಡ್ ಡೆವಲಪ್ಮೆಂಟ್ ಬ್ರೀಫ್ ಅಂತ ಹೇಳಿ ಸೊ ಇದನ್ನ ವರ್ಲ್ಡ್ ಬ್ಯಾಂಕ್ನವರು ಈ ಒಂದು ವರದಿಯನ್ನು ರಿಲೀಸ್ ಮಾಡ್ತಾರೆ. ಎಸ್ ಹಾಗಿದ್ರೆ ಇಲ್ಲಿ ಇನ್ನು ಇಂಡಿಯನ್ ಪರ್ಸ್ಪೆಕ್ಟಿವ್ ಅಂತಂದ್ರೆ ಸೊ ಇದರಲ್ಲಿ ಇಂಡಿಯಾಗೆ ಸಂಬಂಧಿಸಿದಂತೆ ಏನೆಲ್ಲ ಪಾಯಿಂಟ್ಸ್ಗಳಿದೆ ಅಂತಂದ್ರೆ ಇಲ್ಲಿ ಟಾಪ್ 5 ರೆಸಿಡೆಂಟ್ ಕಂಟ್ರೀಸ್. ಓಕೆ ಅಂದ್ರೆ ಸೊ ಏನು ಭಾರತದಿಂದ ಅಂದ್ರೆ ಒಂದು ದೇಶದಿಂದ ಬೇರೆ ದೇಶಕ್ಕೆ ವಲಸೆನ ಹೋಗಿರ್ತಾರಲ್ವಾ. ಸೊ ಆ ದೇಶದವ್ರು ಏನ್ ಮಾಡ್ತಾರೆ ಇಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಇಂಡಿಯಾ ಇದೆ ಅಂತ ಅನ್ಕೊಳ್ಳೋಣ. ಸೊ ಇಲ್ಲಿ ಯು ಎಸ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಭಾರತದಿಂದ ಯು ಎಸ್ ಗೆ ವಲಸೆ ಹೋಗಿರುವಂತ ಏನು ಮೈಗ್ರೆಂಟ್ಸ್ ಅಥವಾ ಅನಿವಾಸಿ ಭಾರತೀಯರು ಅಂತ ಕರಿತೀವಲ್ವಾ ಅಥವಾ ಡಯಾಸ್ಪೋರ್ ಅಂತ ಕರಿತೀವಲ್ವಾ. ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸೊ ಇವ್ರಿಗೆ ಹಣ ರವಾನೆಯನ್ನ ಮಾಡ್ತಾರೆ. ಅದಕ್ಕೆ ನಾವು ರೆಸಿಪಿಯಂಟ್ ಅಂತ ಕರಿತೀವಿ. ಓಕೆ ಸೊ ಅಂದ್ರೆ ಇಲ್ಲಿ ಹೆಚ್ಚಾಗಿ ಇಂಡಿಯಾ ಅತಿ ಹೆಚ್ಚು ಪಡೆಯುತ್ತೆ. ಸೊ ನೆಕ್ಸ್ಟ್ ಮೆಕ್ಸಿಕೋ, ನೆಕ್ಸ್ಟ್ ಚೀನಾ ಅಂಡ್ ಫಿಲಿಪೈನ್ಸ್ ಅಂಡ್ ಪಾಕಿಸ್ತಾನ. ಸೊ ನೆಕ್ಸ್ಟ್ ವಲಸೆ ಟಾಪ್ ಡೆಸ್ಟಿನೇಷನ್ ಕಂಟ್ರೀಸ್ ಅಂದ್ರೆ ಯಾವ ದೇಶಕ್ಕೆ ಜನರು ಹೆಚ್ಚಾಗಿ ವಲಸೆನ ಹೋಗ್ತಾರೆ ಅಂತಂದ್ರೆ ಫಸ್ಟ್ ಒನ್ ಯು ಎಸ್ ಎ, ಅದರ ನಂತರ ಜರ್ಮನಿ ಬರುತ್ತೆ, ಸೌದಿ ಅರೇಬಿಯಾ, ರಷ್ಯಾ ಅಂಡ್ ಯು ಕೆ ಬರುತ್ತೆ. ಓಕೆ ಸೊ ಲಾರ್ಜೆಸ್ಟ್ ಒರಿಜಿನ್ ಕಂಟ್ರಿ ಅಂದ್ರೆ ಯಾವ ದೇಶಗಳಿಂದ ಓಕೆ ಸೊ ಇಲ್ಲಿ ಹೆಚ್ಚಿನ ಒಂದು ವಲಸೆ ಹೋಗ್ತಾರೆ ಅಂತಂದ್ರೆ ಉಕ್ರೇನ್, ಚೀನಾ, ಮೆಕ್ಸಿಕೋ ಅಂಡ್ ವೆನಿಜುವೆಲಾ. ಎಸ್ ಸೊ ಇದಿಷ್ಟು ನಮಗೆ ಜೂನ್ ತಿಂಗಳಲ್ಲಿ ಕವರ್ ಆಗಿರುವಂತ ಸೋಷಿಯಲ್ ಇಶ್ಯೂಸ್ ಮೇಲಿನ ಏನು ಟಾಪಿಕ್ಸ್ಗಳಾಗಿದ್ದವು. ನಮಸ್ಕಾರ.